SSLC ಪರೀಕ್ಷೆ ಬರೀತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಇಲಾಖೆಯವರು ಕೊಟ್ಟಿರ್ತಕ್ಕಂಥ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಪ್ರಿಪ್ರೇಟರಿ ಎಕ್ಸಾಮನ್ನು ಗಮನದಲ್ಲಿಟ್ಟುಕೊಂಡು ಈಗ ನಾವು ಹೇಳ್ತಕ್ಕಂಥ 3 ಎಸ್ಸೆಗಳು ಅಂದರೆ ಪ್ರಬಂಧಗಳು ಬಹಳಷ್ಟು ಪ್ರಮುಖವಾಗಿರ್ತವೆ ಮತ್ತು ಅವುಗಳನ್ನು ಕೇವಲ 5 ನಿಮಿಷಗಳಲ್ಲಿ ಯಾವ ರೀತಿಯಾಗಿ ಸಣ್ಣ ಸಣ್ಣ ಪಾಯಿಂಟ್ಸ್ಗಳನ್ನು ಹಾಕಿ ಬರೀಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ. ಬನ್ನಿ ಅವುಗಳನ್ನು ವಾಚ್ ಮಾಡೋಣ. ಹೈಸ್ಕೂಲ್, ಕಾಲೇಜ್ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಸ್ಸೆ ಬರೀತಕ್ಕಂಥ ಸಂದರ್ಭದಲ್ಲಿ ಈ ಕೆಳಗಿನ ಸ್ಟೆಪ್ಗಳನ್ನು ಫಾಲೋ ಮಾಡಬೇಕಾಗ್ತದೆ. ಮೊದಲನೇದು ಇಂಟ್ರಡಕ್ಷನ್, ಎಕ್ಸ್ಪ್ಲನೇಷನ್ ಮತ್ತು ಮೂರನೇದು ಕನ್ಕ್ಲೂಷನ್. ಅಂದರೆ ಉದಾಹರಣೆಗೆ ಒಂದು ಮೊಬೈಲ್ ಬಗ್ಗೆ ಬರೀಬೇಕಂತ ಮಾಡಿದ್ದೀರಿ, ಮೊಬೈಲ್ ಅಂದ್ರೇನು ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು, ಅದು ಇಂಟ್ರಡಕ್ಷನ್. ಎಕ್ಸ್ಪ್ಲನೇಷನ್ ಅಂದರೆ ಅದರ ಉಪಯೋಗಗಳು, ಮೊಬೈಲಿಂದ ಆಗ್ತಕ್ಕಂಥ ಉಪಯೋಗಗಳು ಮತ್ತು ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು, ಅವುಗಳನ್ನು ಇವೆಲ್ಲ ಎಕ್ಸ್ಪ್ಲನೇಷನ್ ಕೊಡಬೇಕು. ಕೊನೆಗೆ ಕನ್ಕ್ಲೂಷನ್ ಅಂದರೆ ಉಪಸಂಹಾರ ಅಥವಾ ಕೊನೆಯ ಮಾತು, ಕೊನೆಯದಾಗಿ ಆ ಮೊಬೈಲ್ ಬಗ್ಗೆ ನೆಮ್ಮದಿಯಾಗಿರ್ತಕ್ಕಂಥ ಅನಿಸಿಕೆ, ಅದು ಕನ್ಕ್ಲೂಷನ್. ಈ 3 ಸ್ಟೆಪ್ಗಳನ್ನು ಎಸ್ಸೆ ಬರೀತಕ್ಕಂಥ ಸಂದರ್ಭದಲ್ಲಿ ಫಾಲೋ ಮಾಡಬೇಕಾಗ್ತದೆ. 2025ರಲ್ಲಿ SSLC ಪರೀಕ್ಷೆ ಬರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ಎಸ್ಸೆ ಬರೀಬೇಕಾದಂಥ ಸಂದರ್ಭದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದರೆ ಮೊದಲೇದು ಮೊಬೈಲ್ ಬಗ್ಗೆ ಈಗ ನಾವು ಯಾವ ರೀತಿ ಬರೀಬೇಕು, ಯಾವ ರೀತಿ 5 ನಿಮಿಷದಲ್ಲಿ ನೀವು ಪ್ರಿಪೇರ್ ಆಗಿ ಬರಿಬೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಇದರ ಪರಿಚಯ ಅಂದರೆ ಇಂಟ್ರಡಕ್ಷನ್ ಮಾಡಿಕೊಡೋಣ. ಮೊಬೈಲ್ ಅಂದರೆ ಮೊಬೈಲ್ ಫೋನ್ ಈಸ್ ಎ ಗ್ರೇಟ್ ಗಿಫ್ಟ್ ಆಫ್ ಮಾಡರ್ನ್ ಸೈನ್ಸ್. ಆಧುನಿಕ ವಿಜ್ಞಾನದ ಒಂದು ಗ್ರೇಟ್ ಗಿಫ್ಟ್ ಅಂತ ಹೇಳಿದರೆ ಅದು ಮೊಬೈಲ್ ಫೋನ್ ವಾಸ್ ಇನ್ವೆಂಟೆಡ್ ಬೈ ಮಾರ್ಟಿನ್ ಕೂಪರ್ ಇನ್ 1973. 1973ರಲ್ಲಿ ಮಾರ್ಟಿನ್ ಕೂಪರ್ ಅವರು, ಅಮೇರಿಕದವರು, ಇವರು ಮೊಬೈಲ್ ಫೋನ್ನ ಕಂಡು ಹಿಡಿದರು. ದೇರ್ ಈಸ್ ಅ ಲಾಟ್ ಆಫ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮೊಬೈಲ್ ಫೋನಿಂದ ಸಾಕಷ್ಟು ಉಪಯೋಗಗಳು ಮತ್ತು ದುರುಪಯೋಗಗಳು ಕೂಡ ಇವೆ. ಲೆಟ್ಸ್ ಸಿ, ಅವುಗಳನ್ನು ಒಂದೊಂದಾಗಿ ಈಗ ನೋಡೋಣ. ಅಡ್ವಾಂಟೇಜಸ್ ಆರ್ ಯೂಸಸ್ ಆಫ್ ಮೊಬೈಲಿಂದ ಆಗ್ತಕ್ಕಂಥ ಉಪಯೋಗಗಳು. ಕಮ್ಯುನಿಕೇಷನ್ ಅಂದರೆ ಕಾಲ್ ಮಾಡಲಿಕ್ಕೆ ಬೇರೆಯವರಿಗೆ, ಆನಂತರ ಮೆಸೇಜ್ ಮಾಡಲಿಕ್ಕೆ ಇದು ಅನುಕೂಲ ಆಗ್ತದೆ. ನೆಕ್ಸ್ಟು ಇನ್ಫಾರ್ಮೇಷನ್ ಥ್ರೂ ಗೂಗಲ್, ಆಮೇಲೆ ಗೂಗಲ್ನಿಂದ ಸಾಕಷ್ಟು ಮಾಹಿತಿನ ನಾವು ಪಡಿಬೋದು. ವಿ ಕ್ಯಾನ್ ಸೆಂಡ್ ಮೆಸೇಜಸ್ ಥ್ರೂ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಟ್ಸೆಟ್ರಾ. ಆಮೇಲೆ ಬೇರೆ ಬೇರೆ ಆ್ಯಪ್ಗಳ ಮುಖಾಂತರ ಮೆಸೇಜ್ಗಳನ್ನು ಕಳಿಸ್ಬೋದು, ವಿಡಿಯೋ ಕಾಲ್ಗಳನ್ನು ಮಾಡ್ಬೋದು. ನೆಕ್ಸ್ಟು ವಿ ಕ್ಯಾನ್ ಟ್ರಾನ್ಸ್ಫರ್ ಮನಿ. ಇತ್ತೀಚೆಗೆ ನಾವು ಹಣವನ್ನು ಕೂಡ UPI ಮೂಲಕ, ಮೊಬೈಲ್ ಮೂಲಕ ನಾವು ಟ್ರಾನ್ಸ್ಫರ್ ಮಾಡ್ಬೋದಾಗಿದೆ. ಮೊಬೈಲೇ ಒಂದು ಬ್ಯಾಂಕ್ ಆಗಿದೆ ಇವತ್ತು. ಮೊಬೈಲ್ ಈಸ್ ಎ ಬ್ಯಾಂಕ್ ಟುಡೇ. ನೆಕ್ಸ್ಟು ಕ್ಯಾಲ್ಕುಲೇಟರ್ ಫೆಸಿಲಿಟಿ. ಆಮೇಲೆ ಕ್ಯಾಲ್ಕುಲೇಟರ್ನ ನಾವು ತೆಗೆದುಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ, ಬೇರೆಯಾಗಿ ಅದು ಮೊಬೈಲ್ನಲ್ಲೇ ಇರುತ್ತೆ. ಟಾರ್ಚ್ ಫೆಸಿಲಿಟಿ, ಆಡಿಯೋ ವಿಡಿಯೋ ಫೆಸಿಲಿಟಿ, ಆಮೇಲೆ ಕ್ಲಾಕ್ ಇರುತ್ತೆ, ಡಿಕ್ಷನರಿ, ಮ್ಯಾಪ್ಸು, FM ರೇಡಿಯೋ, ಆಮೇಲೆ ಎಂಟರ್ಟೈನ್ಮೆಂಟ್ ಗೇಮ್ಸು, ಅಲಾರ್ಮು, ಇಷ್ಟೆಲ್ಲ ಇವೆ. ಆನಂತರ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಆ್ಯಪ್ಸ್ ಇವೆ. ಇಷ್ಟೆಲ್ಲ ಉಪಯೋಗಗಳು ಮೊಬೈಲ್ನಿಂದ ಇವೆ. ಇನ್ನು ಮೊಬೈಲ್ನಿಂದ ಆಗ್ತಕ್ಕಂಥ ಡಿಸ್ಅಡ್ವಾಂಟೇಜಸ್ ಅಥವಾ ಮಿಸ್ಯೂಸಸ್ ಅಂದರೆ ದುರುಪಯೋಗಗಳು ಏನೇನಿವೆ ಅಥವಾ ಇದರಿಂದ ಆಗ್ತಕ್ಕಂಥ ಅಪಾಯಗಳು ಏನೇನಿವೆ ಅಂತ ಹೇಳಿದರೆ, ಅಡಿಕ್ಷನ್ ಅಂದರೆ ಜಾಸ್ತಿ ಜನರು ಇವತ್ತು ಮೊಬೈಲ್ಗೆ ಅಡಿಕ್ಷನ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ರೇಡಿಯೇಷನ್, ಅದರಿಂದ ವಿಕಿರಣಗಳು ಹೊರಸೂಸ್ತವೆ, ಅದು ದೇಹಕ್ಕೆ ಬಹಳಷ್ಟು ಅಪಾಯ ಇದೆ. ನಂತರ ರೇಡಿಯೇಷನ್ ಕಾಸಸ್, ಇದರಿಂದ ಬರ್ತಕ್ಕಂಥ ರೇಡಿಯೇಷನ್ ಅಂದರೆ ಏನೇನು ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದರೆ, ಕ್ಯಾನ್ಸರ್ ಇನ್ ಬ್ರೈನ್, ಆಮೇಲೆ ಲೋ ಸ್ಪರ್ಮ್ ಕೌಂಟ್, ಹಾರ್ಟ್ ಅಟ್ಯಾಕ್, ನರ್ವ್ ಆ್ಯಂಡ್ ಮೆನಿ ಡಿಸೀಸಸ್. ಆಮೇಲೆ ಟೈಮ್ ವೇಸ್ಟ್, ಸಾಕಷ್ಟು ಟೈಮ್ ವೇಸ್ಟ್ ಆಗ್ತಾ ಇದೆ ಜನರದ್ದು. ಆಮೇಲೆ ಲೇಜಿನೆಸ್, ಆನಂತರ ಸೋಮಾರಿತನ ಉಂಟು ಮಾಡ್ತಾ ಇದೆ. ಮೈಂಡ್ ಡೈವರ್ಸಿಟಿ, ಆಮೇಲೆ ಏಕಾಗ್ರತೆ ಇರೋದಿಲ್ಲ, ಮೈಂಡ್ ಡೈವರ್ಸಿಟಿ ಆಗ್ತಾ ಇದೆ. ಚಿಲ್ಡ್ರನ್ ಡೈ ಬೈ ಆನ್ಲೈನ್ ಗೇಮ್ಸ್, ಹಲವಾರು ಆನ್ಲೈನ್ ಗೇಮ್ಗಳಿಂದ ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಜನರು ಈಗ ಜೀವಹಾನಿಯಾಗಿದೆ. ಲೆಸ್ ಫಿಸಿಕಲ್ ಆ್ಯಕ್ಟಿವಿಟೀಸ್, ಆಮೇಲೆ ಮೊಬೈಲ್ನ ಹಿಡ್ಕೊಂಡು ಕೂತು ದೈಹಿಕ ಕೆಲಸ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟು ಚೀಟಿಂಗ್, ಡಿಜಿಟಲ್ ಅರೆಸ್ಟ್, ಫೇಕ್ ಮೆಸೇಜಸ್, ಥೆಫ್ಟ್ಸ್ ಎಟ್ಸೆಟ್ರಾ. ಆಮೇಲೆ ಸಾಕಷ್ಟು ಚೀಟಿಂಗ್ಗಳು, ಆನಂತರ ಡಿಜಿಟಲ್ ಅರೆಸ್ಟ್ಗಳು, ಈ ಥರ ಮಾಡಿ ಜನರಿಗೆ ಹಣ ಏನಾಗ್ತಾ ಇದೆ ಅಂತಂದರೆ ಕಳ್ಕೊಳ್ತಾ ಇದ್ದಾರೆ. AI ಮಿಸ್ಯೂಸಸ್, AIಗಳಿಂದ ಸಾಕಷ್ಟು ಸಂಬಂಧಗಳು ಇವತ್ತು ಹಾಳಾಗ್ತಾ ಇವೆ. ಈ ರೀತಿಯಾಗಿ ಹಲವಾರು ನಾವು ಡಿಸ್ಅಡ್ವಾಂಟೇಜಸ್ಗಳನ್ನು ನಾವು ಹೇಳ್ಬೋದು. ನೆಕ್ಸ್ಟ್ ಕನ್ಕ್ಲೂಷನ್, ಯಾವ ರೀತಿಯಾಗಿ ಇದನ್ನು ಉಪಸಂಹಾರ ಮಾಡಬೇಕು ಮೊಬೈಲ್ ಅನ್ನೋದನ್ನು. ಮೊಬೈಲ್ ಫೋನ್ ಹ್ಯಾಸ್ ಮೆನಿ ಯೂಸಸ್ ಆ್ಯಸ್ ವೆಲ್ ಆ್ಯಸ್ ಮೆನಿ ಸೈಡ್ ಎಫೆಕ್ಟ್ಸ್. ಮೊಬೈಲ್ ಫೋನಿಂದ ಹಲವಾರು ಉಪಯೋಗಗಳಿವೆ, ದುರುಪಯೋಗಗಳಿವೆ.
If we use wisely, it will boon for humankind, or else it is a great destroyer. ಇದನ್ನು ಚೆನ್ನಾಗಿ ಉಪಯೋಗಿಸಿದರೆ ಮಾತ್ರ ಇದರಿಂದ ಸಾಕಷ್ಟು ಪ್ರಯೋಜನಗಳಿವೆ, ಇರದೇ ಇದ್ದರೆ ಇದು ಮಾನವ ಜನಾಂಗಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗಲಿದೆ. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಎಸ್ಸೆ ಈಸ್ ಏರ್ ಪೊಲ್ಯೂಷನ್. ಇದರ ಇಂಟ್ರಡಕ್ಷನ್ ಈ ರೀತಿ ಬರಿಬೋದು. ಏರ್ ಪೊಲ್ಯೂಷನ್ ಮೀನ್ಸ್ ಡರ್ಟಿ ಏರ್. ದ ಡರ್ಟಿ ಏರ್ ಆಫ್ ಕಾರ್, ಫ್ಯಾಕ್ಟ್ರೀಸ್, ವೆಹಿಕಲ್ಸ್ ಮಿಕ್ಸ್ಡ್ ವಿತ್ ದಿ ಕ್ಲೀನ್ ಏರ್ ಈಸ್ ಕಾಲ್ಡ್ ಪೊಲ್ಯೂಷನ್. Vehicles and factories releases dangerous chemicals like carbon dioxide, carbon monoxide, sulfur dioxide, nitrogen oxides to the clean air. This is air pollution. Next explanation ಅಲ್ಲಿ effects of air pollution. ಏರ್ ಪೊಲ್ಯೂಷನಿಂದ ಆಗ್ತಕ್ಕಂಥ ಇಫೆಕ್ಟ್ಸ್ಗಳು ಅಂದರೆ ದುಷ್ಪರಿಣಾಮಗಳು: ಅಸ್ತಮಾ, ಲಂಗ್ಸ್ ಡಿಸೀಸಸ್, ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಹಾರ್ಟ್ ಡಿಸೀಸಸ್, ಕ್ಯಾನ್ಸರ್, ಬ್ರೈನ್ ಆ್ಯಂಡ್ ನರ್ವ್ ಡಿಸೀಸಸ್, ಕಿಡ್ನಿ ಆ್ಯಂಡ್ ಲಿವರ್ ಡ್ಯಾಮೇಜಸ್, ಇನ್ಫ್ಲಮೇಷನ್, BP ಆ್ಯಂಡ್ ಡಯಾಬಿಟಿಸ್, ಆ್ಯಸಿಡ್ ರೈನ್, ಒಬೆಸಿಟಿ, ಕ್ಲೈಮೇಟ್ ಚೇಂಜ್ ಆರ್ ಗ್ಲೋಬಲ್ ವಾರ್ಮಿಂಗ್, ಇಷ್ಟೆಲ್ಲ ಸಮಸ್ಯೆಗಳು ಉಂಟಾಗ್ಬೋದು. ನೆಕ್ಸ್ಟ್ ಕಂಟ್ರೋಲ್ ಆಫ್ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದರೆ: ಪ್ಲ್ಯಾಂಟಿಂಗ್ ಟ್ರೀಸ್, ಅಫಾರೆಸ್ಟೇಷನ್, ಲೆಸ್ ಫ್ಯಾಕ್ಟ್ರೀಸ್ ಆ್ಯಂಡ್ ವೆಹಿಕಲ್ಸ್, ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಲೆಡ್ ಫ್ರೀ ಪೆಟ್ರೋಲಿಯಂ ಬಳಸುವುದು, ನೆಕ್ಸ್ಟ್ ಇಕೋ ಫ್ರೆಂಡ್ಲಿ ಫ್ಯೂಲ್ಸ್ಗಳನ್ನು ಬಳಸುವಂಥದ್ದು. ಕನ್ಕ್ಲೂಷನಲ್ಲಿ ಈ ರೀತಿ ಬರಿಬೋದು: ವಿ ಕಾಂಟ್ ಲಿವ್ ವಿದೌಟ್ ಏರ್, ಸೊ ವಿ ಮಸ್ಟ್ ಕೀಪ್ ಏರ್ ಕ್ಲೀನ್. ಅಕ್ಷರಗಳು ಸರಿಯಾಗಿ ಕಾಣದಿದ್ದಲ್ಲಿ ಈ ಒಂದು PDF-ಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವೈಲೇಬಲ್ ಇರ್ತವೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನೆಕ್ಸ್ಟು ಹಾಟ್ ಫೇವ್ರೇಟ್ ಆಗಿರ್ತಕ್ಕಂಥ ಮತ್ತೊಂದು ಎಸ್ಸೆ ಅಂತ ಹೇಳಿದರೆ ವಾಟರ್ ಪೊಲ್ಯೂಷನ್. ಇದನ್ನು ಇಂಟ್ರಡಕ್ಷನ್ದಲ್ಲಿ ಇಷ್ಟು ಚಿಕ್ಕದಾಗಿ ನೀವು ಬರಿಬೋದು: ವಾಟರ್ ಪೊಲ್ಯೂಷನ್ ಮೀನ್ಸ್ ಡರ್ಟಿ ವಾಟರ್. ನೀರು ಮಲಿನವಾಗೋದೇ ವಾಟರ್ ಪೊಲ್ಯೂಷನ್. ಫ್ಯಾಕ್ಟ್ರಿ ಕೆಮಿಕಲ್ಸು, ಹೋಮ್ ಕೆಮಿಕಲ್ಸ್, ಫರ್ಟಿಲೈಸರ್ ಕೆಮಿಕಲ್ಸ್, ದೆನ್ ಡ್ರೈನೇಜ್ ವಾಟರ್ ಮಿಕ್ಸ್ಡ್ ವಿತ್ ಪ್ಯೂರ್ ವಾಟರ್, ದಿಸ್ ಈಸ್ ಕಾಲ್ಡ್ ವಾಟರ್ ಪೊಲ್ಯೂಷನ್. ಇಷ್ಟು ಬರೆದ್ರೆ ಸಾಕು ಇಂಟ್ರಡಕ್ಷನ್ದಲ್ಲಿ. ನೆಕ್ಸ್ಟು ಎಫೆಕ್ಟ್ಸ್ ಆಫ್ ವಾಟರ್ ಪೊಲ್ಯೂಷನ್ ಅಂದರೆ ಈ ಜಲಮಾಲಿನ್ಯದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು: ಡಿಸೆಂಟ್ರಿ ಆಗ್ಬೋದು, ಕಾಲರಾ, ವಾಮಿಟಿಂಗ್, ಸ್ಟಮಕ್ ಪೇನ್ ಆ್ಯಂಡ್ ಪ್ರಾಬ್ಲಮ್ಸ್, ದೆನ್ ಕಿಡ್ನಿ ಡಿಸೀಸಸ್, ಲಿವರ್ ಪ್ರಾಬ್ಲಮ್ಸ್, ಸ್ಕಿನ್ ಡಿಸೀಸಸ್, ನೆಕ್ಸ್ಟು ನರ್ವ್ ಪ್ರಾಬ್ಲಮ್ಸ್, ಬೋನ್ ಪ್ರಾಬ್ಲಮ್ಸ್, ಮಲೇರಿಯಾ, ಈ ರೀತಿ ಹಲವಾರು ರೋಗಗಳು ಈ ಒಂದು ವಾಟರ್ ಪೊಲ್ಯೂಷನಿಂದ ಬರ್ಬೋದು. ನೆಕ್ಸ್ಟ್ ಕಂಟ್ರೋಲಿಂಗ್ ವಾಟರ್ ಪೊಲ್ಯೂಷನ್. ವಾಟರ್ ಪೊಲ್ಯೂಷನನ್ನು ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಮಾಡ್ಬೋದು: ಯೂಸಿಂಗ್ ಲೆಸ್ ಕೆಮಿಕಲ್ಸ್ ಎಟ್ ಹೋಮ್, ದೆನ್ ಅವಾಯ್ಡ್ ಫ್ಯಾಕ್ಟ್ರಿ ಯೂಸಿಂಗ್ ವಾಟರ್ ಟು ರಿವರ್ಸ್. ಅಂದರೆ ಫ್ಯಾಕ್ಟ್ರಿಗಳು ತಾವು ಬಳಸಿರ್ತಕ್ಕಂಥ ನೀರನ್ನು ಪ್ಯೂರಿಫೈ ಮಾಡಿ ರಿವರ್ಸಿಗೆ ಬಿಡಬೇಕು. ದೆನ್ ಫಿಲ್ಟರ್ ಫ್ಯಾಕ್ಟ್ರಿ ಕೆಮಿಕಲ್ಸ್ ಬಿಫೋರ್ ರಿಲೀಸಿಂಗ್ ಟು ದಿ ರಿವರ್ಸ್. ನೆಕ್ಸ್ಟು ಅವಾಯ್ಡಿಂಗ್ ಯೂಸಿಂಗ್ DDT, ನೆಕ್ಸ್ಟು ಅವಾಯ್ಡ್ ಯೂಸಿಂಗ್ ಪೆಸ್ಟಿಸೈಡ್ಸ್. ಇವನ್ನೆಲ್ಲ ಕಡಿಮೆ ಮಾಡಿದರೆ ವಾಟರ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ದೆನ್ ಕನ್ಕ್ಲೂಷನ್ ಆಗಿ: ವಿ ಕೆನಾಟ್ ಲಿವಿಂಗ್ ವಿದೌಟ್ ವಾಟರ್, ಸೊ ವಿ ಮಸ್ಟ್ ಕೀಪ್ ಕ್ಲೀನ್ ಅವರ್ ವಾಟರ್ ಪ್ಯೂರ್ ಆ್ಯಂಡ್ ಸೇಫ್. ಈ ಮೂರು ಏನು ಎಸ್ಸೆಗಳಿವೆ, ಇವುಗಳ PDF ಫೈಲ್ ನಿಮಗೆ ಬೇಕಾದಲ್ಲಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವೈಲೇಬಲ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಭ್ಯಾಸ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.